ನಮಸ್ಕಾರ, ನಾನು ನವಿತಾ ಜೈನ್. ಕೊರೋನಾ ರಣಕೇಕೆ, ದಿನವೊಂದಕ್ಕೆ 8,000+ ಕೇಸ್. ಮಾಸ್ಕ್, ಸೀಲ್ ಡೌನ್ ರೂಲ್ಸ್ ಸಡಿಲಿಕೆ. ಅನ್ಲಾಕ್ 4.0 ಮಾಡಿದ್ರೆ ಮತ್ತೆ ಹೆಚ್ಚುತ್ತಾ ಮಹಾಮಾರಿ. ಶಾಲೆ, ಕಾಲೇಜು, ಮಾಲ್, ಥಿಯೇಟರ್ ಓಪನ್ ಆಗುತ್ತಾ? ಇದೇ ಹೊತ್ತಿನ ಸ್ಪೆಷಲ್ ಕೊರೋನಾ ಅನ್ಲಾಕ್ 4.0 ಸೀಕ್ರೆಟ್. ಕೊರೋನಾ ರಣಕೇಕೆ, ದಿನಕ್ಕೆ 8,000 ದಾಟುತ್ತಿದೆ ಕೇಸ್. ಶಾಲೆ, ಕಾಲೇಜು ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಮಾರ್ಗಸೂಚಿಯನ್ನು ನಮ್ಗೆ ಕೊಡ್ತಾರೆ, ಅದರಂತೆ ನಾವು ಪಾಲಿಸಬೇಕು. ಥಿಯೇಟರ್, ಪಬ್ಗಳು ಮತ್ತೆ ಓಪನ್ ಆಗುತ್ತಾ? ಅನ್ಲಾಕ್ 4.0 ಮಾಡಿದ್ರೆ ಮತ್ತೆ ಹೆಚ್ಚುತ್ತಾ ಮಹಾಮಾರಿ. ಕೊರೋನಾ ಮಹಾಮಾರಿ ರಣಾರ್ಭಟ ಕಡಿಮೆ ಆಗ್ತಿಲ್ಲ. ಭಾರತದಲ್ಲಿ ವೈರಸ್ ದಾಳಿ ದಿನದಿಂದ ದಿನಕ್ಕೆ ತೀವ್ರವಾಗ್ತಿದ್ದು ಸಾವಿನ ಸಂಖ್ಯೆ ಬೆಚ್ಚಿ ಬೀಳಿಸುವ ಮಟ್ಟಿಗೆ ಏರ್ತಿದೆ. ಒಂದು ಭಾಗದಲ್ಲಿ ಸೋಂಕು ಕ್ಷೀಣವಾಗ್ತಿದ್ರೆ ಮತ್ತೊಂದು ಭಾಗದಲ್ಲಿ ವೈರಸ್ ಆಟಮ್ ಬಾಂಬ್ನಂತೆ ಸಿಡಿದು ಸಾವಿರಾರು ಜನರನ್ನ ನರಳಿಸ್ತಿದೆ, ಕತ್ತಲೆ ಕೂಪಕ್ಕೆ ತಳ್ಳುತ್ತಿದೆ. ಜಗತ್ತನ್ನೇ ಕಣ್ಣು ಬಿಟ್ಟು ನೋಡದ ಹಸು ಕಂದಮ್ಮಗಳನ್ನು ಸಾವಿನ ಕೂಪಕ್ಕೆ ತಳ್ಳುತ್ತಿರೋ ವೈರಸ್ಗೆ ಅಂತ್ಯವೇ ಇಲ್ಲವೇನೋ ಎಂಬಂತಹ ಭೀತಿ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಂತೂ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಭೀಕರವಾಗಿ ಸ್ಪ್ರೆಡ್ ಆಗ್ತಿದೆ. ಪ್ರತಿದಿನ 3,000, 4,000, 6,000 ಅಂತ ಪತ್ತೆ ಆಗ್ತಿದ್ದ ಸೋಂಕಿತರ ಸಂಖ್ಯೆ ದಿನಕ್ಕೆ 8,000 ದಾಟೋ ಮಟ್ಟಿಗೆ ರೊಚ್ಚಿಗೆದ್ದಿದೆ. ಹೀಗೆ ಸೋಂಕು ಕೈಮೀರಿ ಹೋಗಿ ಲಕ್ಷಾಂತರ ಜನರನ್ನ ಕಂಗೆಡಿಸುತ್ತಿದ್ದಾಗಲೇ ಅನ್ಲಾಕ್ 4.0 ಜಾರಿಗೆ ದಿನಗಣನೆ ಆರಂಭವಾಗಿದೆ. ಹಾಗಾದ್ರೆ ಇದೇ ಅನ್ಲಾಕ್ ಕರ್ನಾಟಕದ ಪಾಲಿಗೆ ಕೇಡುಗಾಲವಾಗುತ್ತೆ? ಎಸ್, ಅದೇ ಆತಂಕದಲ್ಲಿದೆ ನೋಡಿ ಈಗ ಕರುನಾಡು. ಕೊರೋನಾ ದಿನಕ್ಕೆ 10-12 ಜನರಿಗೆ ಹರಡುತ್ತಿದೆ ಅಂದಾಗ ಲಾಕ್ಡೌನ್ ಮಾಡಲಾಗಿತ್ತು. ಸಾವಿರಾರು ಜನಕ್ಕೆ ಸ್ಪ್ರೆಡ್ ಆಗಲು ಆರಂಭಿಸಿದಾಗ ಹಂತ ಹಂತವಾಗಿ ಲಾಕ್ಡೌನ್ ಸಡಿಲ ಮಾಡುವ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಿತು. ಲಾಕ್ಡೌನ್ ಪರಿಹಾರವಲ್ಲ ಅಂತ ಸಾಕಷ್ಟು ಸಡಿಲಿಕೆ ನೀಡಿದ್ದೇ ತಡ ವೈರಸ್ ಲಂಗು ಲಗಾಮಿಲ್ಲದೆ ಹರಡಿತು. ಭಾರತದಲ್ಲಿ ಇದೀಗ ಸೋಂಕಿತರ ಸಂಖ್ಯೆ 32 ಲಕ್ಷ ದಾಟಿರುವುದು ಇದಕ್ಕೆ ಸಾಕ್ಷಿ. ಕರ್ನಾಟಕದಲ್ಲಿ ಕೊರೋನಾ ಸೋಂಕು 3 ಲಕ್ಷದತ್ತ ದಾಪುಗಾಲಿಡ್ತಿದೆ ಅಂದ್ರೆ ನೀವೇ ಯೋಚಿಸಿ ವೈರಸ್ ಅದೆಂಥ ಸ್ಪೀಡ್ನಲ್ಲಿ ಸ್ಪ್ರೆಡ್ ಆಗ್ತಿದೆ ಅನ್ನೋದನ್ನ. ಹೀಗೆ ಸಮುದಾಯದ ಹಂತಕ್ಕೆ ಕಾಲಿಟ್ಟ ಕೊರೋನಾದಿಂದ ಮನುಕುಲವನ್ನ ಬಚಾವ್ ಮಾಡಬೇಕಾದ್ರೆ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಧರಿಸೋದು ಒಂದೇ ದಾರಿ. ಆದ್ರೀಗ ಸರ್ಕಾರ ಬಿಬಿಎಂಪಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರದ ವಿಚಾರದಲ್ಲಿ ಕೊಡ್ತಿರೋ ಒಂದೊಂದು ಸಡಿಲಿಕೆಯು ಕರ್ನಾಟಕದ ಪಾಲಿಗೆ ಕೇಡುಗಾಲ ಸದ್ಯದಲ್ಲೇ ಬರೋ ಮುನ್ಸೂಚನೆ ಕೊಡ್ತಿದೆ. ಇದರ ನಡುವೆ ಮುಂದಿನ ತಿಂಗಳಿನಿಂದ ಅನ್ಲಾಕ್ 4.0 ಆರಂಭವಾಗಲಿದ್ದು ನಿಯಮಗಳು ಇನ್ನಷ್ಟು ಸಡಿಲವಾಗಲಿದೆ. ಹಾಗಾದ್ರೆ ಈ ಕೊರೋನಾ 4.0 ಅನ್ಲಾಕ್ ಸೀಕ್ರೆಟ್ ಏನು? ಇನ್ಮುಂದೆ ಏನೇನು ನಿಯಮಗಳು ಇರಲ್ಲ? ಸ್ಕೂಲ್, ಕಾಲೇಜ್ಗಳು, ಥಿಯೇಟರ್, ಪಬ್, ಬಾರ್ಗಳು ಓಪನ್ ಆಗುತ್ತಾ? ಮದುವೆ ಮುಂಜಿ ಕಾರ್ಯಕ್ರಮಗಳಿಗಿದ್ದ ನಿರ್ಬಂಧಗಳೆಲ್ಲ ಅಂತ್ಯವಾಗುತ್ತಾ? ಅನ್ಲಾಕ್ 4.0 ಆ ಒಂದೊಂದೇ ಸೀಕ್ರೆಟ್ಗಳನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಕಾರು, ಬೈಕ್ ಸವಾರರಿಗೆ ಮಾಸ್ಕ್ನಿಂದ ಮುಕ್ತಿ. ಜಾಗಿಂಗ್, ವಾಕಿಂಗು ಮಾಸ್ಕ್ ಕಡ್ಡಾಯವಲ್ಲ. ಕೆಮ್ಮು, ಸೀನು ಬಂದ್ರೆ ಅಕ್ಕಪಕ್ಕದವರ ಗತಿ ಏನು? ಕೊರೋನಾ ಬಾರದಂತೆ, ಕೊರೋನಾ ಹರಡದಂತೆ ತಡೆಯೋದಕ್ಕೆ ಇರೋ ಪ್ರಮುಖ ಅಸ್ತ್ರಗಳಲ್ಲಿ ಒಂದು ಮಾಸ್ಕ್. ಆದ್ರೀಗ ಆ ಮಾಸ್ಕ್ಗೆ ಸಾಕಷ್ಟು ಕಡೆ ಕಡ್ಡಾಯವಲ್ಲ ಅಂತ ಮಾಡೋ ತೀರ್ಮಾನಕ್ಕೆ ಬಿಬಿಎಂಪಿ ಬಂದಿದೆ. ಬೆಂಗಳೂರಲ್ಲಿ ಸೋಂಕು ಬಿರುಗಾಳಿಯಂತೆ ಹರಡುತ್ತಿರುವಾಗಲೇ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಕೊಟ್ಟಿರೋ ಸೂಚನೆ ಸೋಂಕಿನ ಭಯ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಮಾಸ್ಕ್ ಕಡ್ಡಾಯ, ಮಾಸ್ಕ್ ಧರಿಸದಿದ್ರೆ ದಂಡ ಅನ್ನೋ ರೂಲ್ಸ್ ಇದ್ದಾಗಲೇ ಲಕ್ಷಾಂತರ ಜನ ಈ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸೋಂಕು ವಿಪರೀತವಾಗಲು ಕೊಡುಗೆ ನೀಡಿದ್ದಾರೆ. ಆದ್ರೀಗ ಸ್ವತಃ ಬಿಬಿಎಂಪಿಯೇ ಜನರಿಗೆ ಮಾಸ್ಕ್ ಧರಿಸುವಲ್ಲೂ ಸಡಿಲಿಕೆ ನೀಡಿರೋದು ಮತ್ತಷ್ಟು ರಣವೇಗದಲ್ಲಿ ಸೋಂಕು ಹರಡಲು ಕಾರಣವಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಬಿಬಿಎಂಪಿ ಆಯುಕ್ತರು ಕೊಟ್ಟಿರೋ ಆ ಸೂಚನೆ ಏನು ಅಂದ್ರ ಅದನ್ನ ಹೇಳ್ತೀವಿ ಕೇಳಿ.
ಕಾರಿನಲ್ಲಿ ಸಹಸವಾರರು ಯಾರೂ ಇಲ್ಲದೆ ಒಬ್ಬರೇ ಇದ್ರೆ ಆಗ ಮಾಸ್ಕ್ ಧರಿಸೋದು ಕಡ್ಡಾಯವಲ್ಲ. ಇನ್ನು ಹಿಂಬದಿ ಸವಾರರಿಲ್ಲದೆ ಒಬ್ಬರೇ ಬೈಕ್ನಲ್ಲಿ ಹೋಗ್ತಿದ್ರೂ ಮಾಸ್ಕ್ ಧರಿಸೋದು ಅಗತ್ಯವಿಲ್ಲ. ಜಾಗಿಂಗ್, ವಾಕಿಂಗ್ ಹೋಗೋರಿಗೂ ಮಾಸ್ಕ್ ಕಡ್ಡಾಯ ಏನಿಲ್ಲ ಅಂತ ಸ್ವತಃ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸೂಚನೆ ಕೊಟ್ಟಿದ್ದಾರೆ. ಹೀಗೆ ರೂಲ್ಸ್ ಚೇಂಜ್ ಮಾಡಿರುವ ಬಿಬಿಎಂಪಿ ಆಯುಕ್ತರು ದಂಡ ವಿಧಿಸುವ ಮಾರ್ಷಲ್ಗಳ ಗಮನಕ್ಕೆ ತರಲು ಸೂಚಿಸಿದ್ದಾರೆ. ವಾಹನ ಸವಾರರಿಗೆ ಮಾಸ್ಕ್ ರಿಯಾಯಿತಿ. ಬೆಂಗಳೂರಲ್ಲಿ ಆಗುತ್ತಾ ಮತ್ತಷ್ಟು ಫಜೀತಿ. ಮಾಸ್ಕ್ ಹಾಕೋಬಹುದು, ಹಾಕೊಳ್ದೇನೋ ಹೋಗ್ಬೋದು ಒಬ್ಬರೇ, ಬಟ್ ಹೆಲ್ಮೆಟ್ ಹಾಕ್ಬೇಕು. ಕೊರೋನಾ ಈಗ ರಾಜ್ಯದಲ್ಲಿ ಅಪಾಯಕಾರಿ ಹಂತವನ್ನು ಮೀರಿ ಹರಡುತ್ತಿದೆ. ಇಂತಹ ಟೈಮ್ನಲ್ಲಿ ಈ ಸಡಿಲಿಕೆ ಎಷ್ಟರ ಮಟ್ಟಿಗೆ ಸರಿಯನ್ನೋ ಅನುಮಾನವೂ ಕಾಡುತ್ತಿದೆ. ಮಾಸ್ಕ್ ಧರಿಸದ ವಾಹನ ಸವಾರರು ಕೆಮ್ಮಿದ್ರೆ ಸೀನಿದ್ರೆ ಕೊರೋನಾ ಹರಡೋದಿಲ್ವಾ? ಒಂದು ವೇಳೆ ಸಿಂಗಲ್ ಆಗಿ ಹೋಗುವಾಗ ಮಾಸ್ಕ್ ಧರಿಸದ ಚಾಲಕ ಆ ವೇಳೆ ಸೀನಿದ್ರೆ ವೈರಸ್ ಕಾರಿನೊಳಗಡೆ ಹರಡಲ್ವಾ? ನಂತರ ಬೇರೊಬ್ಬರು ಆ ಕಾರನ್ನ ಏರಿದಾಗ ಅವರಿಗೆ ವೈರಸ್ ಅಂಟಲ್ವಾ? ಸಿಗ್ನಲ್ನಲ್ಲಿ ಅಕ್ಕಪಕ್ಕ ಜನ ಇರುವಾಗ ಮಾಸ್ಕ್ ಧರಿಸದ ಈ ಸವಾರರು ಕೆಮ್ಮಿದ್ರೆ ಸೀನಿದ್ರೆ ಅಕ್ಕಪಕ್ಕ ಜನ ಇರಲ್ವಾ? ಇನ್ನು ವಾಕಿಂಗ್, ಜಾಗಿಂಗ್ ಮಾಡುವಾಗ ಒಂದು ವೇಳೆ ಸೋಂಕಿದ್ದವರು ಕೆಮ್ಮಿದ್ರೆ ಅಕ್ಕಪಕ್ಕ ಇದ್ದವರಿಗೆ ಸೋಂಕು ಹರಡುವ ಸಾಧ್ಯತೆ ಇರಲ್ವಾ? ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಸ್ವತಃ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯೇ ಇದನ್ನ ದೃಢಪಡಿಸಿದೆ. ಭಾರತದಲ್ಲಿ ಸೋಂಕು ಈ ಮಟ್ಟಿಗೆ ಹರಡಲು ಜನ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿರೋದೇ ಕಾರಣ ಅಂತ ಐಸಿಎಂಆರ್ ಹೇಳಿಕೆ ನೀಡಿದೆ. ಹಾಗಿರುವಾಗ ಕೊರೋನಾ ದೊಡ್ಡ ಮಟ್ಟದಲ್ಲಿ ಹರಡುತ್ತಿರುವ ಬೆಂಗಳೂರಲ್ಲಿ ಬಿಬಿಎಂಪಿ ಮಾಸ್ಕ್ ವಿಚಾರಕ್ಕೆ ಕೊಟ್ಟ ಸಡಿಲಿಕೆ ವೈರಸ್ ಮಗದಷ್ಟು ಸ್ಪೀಡ್ ಆಗಿ ಹರಡಲು ಕಾರಣವಾದರೂ ಅಚ್ಚರಿಯಿಲ್ಲ. ಸೀಲ್ ಡೌನ್ ಜೊತೆಗೆ ಪೋಸ್ಟರ್ ಕ್ಯಾನ್ಸಲ್ ಆಗುತ್ತಾ? ಅಕ್ಕಪಕ್ಕವೇ ಸೋಂಕಿತರಿದ್ರು ಇನ್ನು ಮುಂದೆ ಗೊತ್ತಾಗಲ್ವಾ? ಈಗಾಗಲೇ ಬೆಂಗಳೂರು ನಗರದಲ್ಲಿ ಸೋಂಕಿತರ ಮನೆ ಸುತ್ತ ಬ್ಯಾರಿಕೇಡ್ ಹಾಕುವ ಕ್ರಮವನ್ನ ರದ್ದುಗೊಳಿಸಲಾಗಿದೆ. ಆದ್ರೀಗ ಸೋಂಕಿತರ ಮನೆ ಮುಂದೆ ಪೋಸ್ಟರ್ ಅಂಟಿಸುವ ನಿಯಮವನ್ನು ರದ್ದುಗೊಳಿಸಬೇಕು ಅಂತ ಟಾಸ್ಕ್ ಫೋರ್ಸ್ ಕಮಿಟಿ ಅಭಿಪ್ರಾಯಪಟ್ಟಿದೆ. ಮನೆಗೆ ಪೋಸ್ಟರ್ ಅಂಟಿಸುವ ಕಾರಣ ಅಕ್ಕಪಕ್ಕದ ಮನೆಯವರು ವಿಚಲಿತರಾಗ್ತಾರೆ. ಎಷ್ಟೋ ಮಂದಿ ಕೊರೋನಾ ಲಕ್ಷಣಗಳಿದ್ರೂ ಟೆಸ್ಟ್ ಮಾಡಿಸೋದಕ್ಕೆ ಹಿಂದು ಮುಂದು ನೋಡ್ತಾರೆ. ಎಲ್ಲಿ ತಮ್ಮ ಮನೆಗೂ ಇಂತಹ ಪೋಸ್ಟರ್ ಅಂಟಿಸಿ ಮುಜುಗರ ಉಂಟು ಮಾಡ್ತಾರೋ ಎಂಬ ಕಾರಣಕ್ಕೆ ಕೊರೋನಾ ಟೆಸ್ಟ್ ಮಾಡಿಸೋಕೆ ಜನ ಮುಂದಾಗ್ತಿಲ್ಲ. ಹೀಗಾಗಿ ಮನೆಗೆ ಪೋಸ್ಟರ್ ಅಂಟಿಸೋ ಕ್ರಮವನ್ನ ಕೈಬಿಟ್ರೆ ಜನ ಸಂಕೋಚವಿಲ್ಲದೆ ಟೆಸ್ಟ್ ಮಾಡಿಕೊಳ್ಳೋಕೆ ಮುಂದಾಗ್ತಾರೆ ಅನ್ನೋ ಅಭಿಪ್ರಾಯವನ್ನ ಟಾಸ್ಕ್ ಫೋರ್ಸ್ ಕಮಿಟಿ ಕೊಟ್ಟಿದೆ. ಆದ್ರೆ ಬಿಬಿಎಂಪಿ ಆಯುಕ್ತರು ಮಾತ್ರ ಸದ್ಯಕ್ಕೆ ಸೋಂಕಿತರ ಮನೆಗೆ ಪೋಸ್ಟರ್ ಅಂಟಿಸುವ ಕ್ರಮವನ್ನ ಕೈಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ಕ್ರಮವನ್ನೂ ಕೈಬಿಟ್ರೆ ಯಾವುದು ಸೋಂಕಿತರ ಮನೆ, ಯಾರು ಸೋಂಕಿತರು ಅನ್ನೋದು ಅಕ್ಕಪಕ್ಕದವರಿಗೂ ತಿಳಿಯದೆ ಮತ್ತಷ್ಟು ಅನಾಹುತವಾಗುವ ಸಾಧ್ಯತೆ ಇದೆ. ಸೋಂಕಿತರು ಮನೆಯಿಂದ ಹೊರಗೆ ಓಡಾಡಿ ಇನ್ನಷ್ಟು ವೈರಸ್ ಹರಡಲು ಕಾರಣವೂ ಆಗಬಹುದು ಅನ್ನೋ ಆತಂಕವೂ ಇದೆ. ದಿನೇ ದಿನೇ ಕೋವಿಡ್ ವಿಚಾರದಲ್ಲಿ ಕೊಡ್ತಿರೋ ಈ ಸಡಿಲಿಕೆಗಳೇ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 3 ಲಕ್ಷ ದಾಟುವಂತೆ ಮಾಡಿದೆ ಅನ್ನೋದರಲ್ಲಿ ಸಂಶಯವಿಲ್ಲ. ಶಾಲಾ ಕಾಲೇಜುಗಳು ಮತ್ತೆ ಶುರುವಾಗುತ್ತಾ? ಸೆಪ್ಟೆಂಬರ್ ಬಳಿಕ ಏನಿರುತ್ತೆ, ಏನಿರಲ್ಲ? ಇಡೀ ದೇಶದಲ್ಲಿ ಕೊರೋನಾ ಹದ್ದು ಮೀರಿ ಹರಡುತ್ತಿದ್ರು ಸದ್ಯಕ್ಕೆ ನಿರ್ಬಂಧ ವಿಧಿಸಿರೋದು ಕೆಲವು ಚಟುವಟಿಕೆಗಳಿಗೆ ಮಾತ್ರ. ಮೆಟ್ರೋ ಸಂಚಾರ, ಪಬ್ ಬಾರ್ಗಳ ಆರಂಭ, ಸ್ಕೂಲ್ ಕಾಲೇಜುಗಳ ಪುನರಾರಂಭ, ಥಿಯೇಟರ್ ಆರಂಭ, ಸಭೆ ಸಮಾರಂಭ, ಮದುವೆ ಮುಂಜಿಗಳಿಗಿರುವ ಷರತ್ತುಬದ್ಧ ನಿಯಮಗಳಷ್ಟೇ ಸದ್ಯಕ್ಕೆ ಉಳಿದಿರೋದು. ಇವುಗಳನ್ನು ಬಿಟ್ಟರೆ ಮತ್ತೆಲ್ಲ ಚಟುವಟಿಕೆಯು ಮೊದಲಿನಂತಾಗಿದೆ. ಹೀಗಾಗಿ ಅನ್ಲಾಕ್ 4.0 ನಲ್ಲಿ ಮತ್ತಿನ್ನೇನೇನಕ್ಕೆಲ್ಲ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಜನ ಕಾತರದಿಂದ ಕಾಯ್ತಿದ್ದಾರೆ. ಅದರಲ್ಲೂ ಸ್ಕೂಲ್ ಕಾಲೇಜುಗಳ ಆರಂಭಕ್ಕೆ ಸೆಪ್ಟೆಂಬರ್ 1ರಂದು ಸರ್ಕಾರ ಅನುಮತಿ ಕೊಡುತ್ತಾ, ಡೇಟ್ ನಿಗದಿ ಮಾಡುತ್ತಾ ಅನ್ನೋ ಸಾಕಷ್ಟು ಕುತೂಹಲ ಜನರಲ್ಲಿದೆ. ಹಾಗಾದ್ರೆ ಶಾಲಾ ಕಾಲೇಜು ಆರಂಭದ ಡೇಟ್ನ ಸೆಪ್ಟೆಂಬರ್ 1ರಂದು ಅನೌನ್ಸ್ ಮಾಡುತ್ತಾ ಸರ್ಕಾರ? ಆ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ. ಶಾಲಾ ಕಾಲೇಜು ಆರಂಭಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್? ದೇಶದಲ್ಲಿ 3ನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಆಗಸ್ಟ್ 31ಕ್ಕೆ ಅಂತ್ಯವಾಗಲಿದೆ. ಸೆಪ್ಟೆಂಬರ್ 1ರಿಂದ 4ನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಜಾರಿಗೆ ಬರಲಿದೆ. ಹೀಗಾಗಿ ಇನ್ನಷ್ಟು ವಿನಾಯಿತಿಗಳನ್ನು ಕೇಂದ್ರ ಸರ್ಕಾರ ನೀಡುವ ಸಾಧ್ಯತೆ ಇದೆ. ಅದರಲ್ಲೂ ಶಾಲಾ ಕಾಲೇಜು ಆರಂಭದ ಬಗ್ಗೆ ಸೆಪ್ಟೆಂಬರ್ 1ರಂದು ಸರ್ಕಾರ ಮಹತ್ವದ ತೀರ್ಮಾನ ಘೋಷಿಸಲಿದೆ ಅಂತ ಇಡೀ ದೇಶ ಕಣ್ಣು ಬಿಟ್ಟು ಕಾಯ್ತಿದೆ. ಯಾಕಂದ್ರೆ ಸೆಪ್ಟೆಂಬರ್ನಿಂದ ಶಾಲಾ ಕಾಲೇಜು ಆರಂಭವಾಗಬಹುದು ಅನ್ನೋ ಊಹಾಪೋಹ ಹರಡಿತ್ತು. ಆದ್ರೆ ಸೆಪ್ಟೆಂಬರ್ ಅಂತ್ಯದವರೆಗೆ ಆನ್ಲೈನ್ ಕ್ಲಾಸ್ಗಳು ನಡೆದು ಅಕ್ಟೋಬರ್ನಿಂದ ಶಾಲಾ ಕಾಲೇಜು ಆರಂಭವಾಗಬಹುದು ಎಂಬ ಸುಳಿವು ಸಿಕ್ಕಿದೆ. ಪೋಷಕರು, ಮಕ್ಕಳು ಕೂಡ ಶಾಲೆ ಆರಂಭಕ್ಕೆ ಉತ್ಸುಕತೆ ತೋರಿದ್ದು ಆದಷ್ಟು ಬೇಗ ಆರಂಭವಾಗಲಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಿದೆ.
ಸೋಂಕು ಈ ಮಟ್ಟಿಗೆ ಹರಡುತ್ತಿರೋ ಈ ಸಂಕಷ್ಟದ ಸಂದರ್ಭದಲ್ಲಿ ಸಾವಿರಾರು ಜನ ಮಕ್ಕಳು ಒಂದೇ ಸೂರಿನಡಿ ಸೇರುವಂತಹ ಶಾಲಾ ಕಾಲೇಜು ಆರಂಭಕ್ಕೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ಕೈಗೊಂಡಿದೆಯೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಪಿಯುಸಿ, ಪದವಿ, ಇಂಜಿನಿಯರಿಂಗ್ ಕಾಲೇಜುಗಳು ಈಗಾಗಲೇ ಕಾಲೇಜು ಆರಂಭಕ್ಕೆ ಸಿದ್ಧತೆ ಆರಂಭಿಸಿವೆ. ಕೇಂದ್ರ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣವೇ ಶಾಲಾ ಕಾಲೇಜು ಆರಂಭವಾಗಲಿದೆ. ಹಾಗಾದ್ರೆ ಕೊರೋನಾದಿಂದ ಮತ್ತಷ್ಟು ತೊಂದರೆ ಎದುರಾಗಲ್ವಾ? ಇನ್ನಷ್ಟು ವೇಗವಾಗಿ ವೈರಸ್ ಹರಡಲ್ವಾ ಅಂತ ನೀವು ಯೋಚಿಸ್ತಿರಬಹುದು. ಖಂಡಿತ ಆ ಅಪಾಯವೂ ಇದೆ. ಸ್ಕೂಲ್ ಕಾಲೇಜುಗಳು ಅನ್ಲಾಕ್ ಆಗ್ತವೆ ಅಂತ ಸುದ್ದಿ ಇದೆ. ಸಂಬಂಧಪಟ್ಟಂತೆ ಅನ್ಲಾಕ್ ರಿಲೀಸ್ ಹೊರಡುತ್ತಾ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಇದುವರೆಗೂ ಕೂಡ ಎಲ್ಲ ರಾಜ್ಯಗಳು ಕೂಡ ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದು ಅದು ನಿಯಮ ಇದೆ. ಹಾಗಾಗಿ ಮಂತ್ ಎಂಡಲ್ಲಿ ಬಹುಶಃ ಸಭೆಯನ್ನು ಸೇರಿಸಿ ಮಾನ್ಯ ಪ್ರಧಾನಮಂತ್ರಿ ಮತ್ತು ಆರೋಗ್ಯ ಇಲಾಖೆಯವರು ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ನಮ್ಗೆ ಕೊಡ್ತಾರೆ. ಅದರಂತೆ ನಾವು ಪಾಲಿಸಬೇಕು. ಚಿಕ್ಕ ಮಕ್ಕಳು ಅಂತಲ್ಲ, ಕಾಲೇಜು ಮಕ್ಕಳು ಕೂಡ ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರವನ್ನ ನಿತ್ಯ ಪಾಲಿಸ್ತಾರೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಇನ್ನೂ ಸಿಸ್ಟಮ್ಸ್ ಇಲ್ಲದೆ ಸೋಂಕಿತರೆ ಹೆಚ್ಚಾಗಿರೋದ್ರಿಂದ ಶಾಲಾ ಕಾಲೇಜಿನಲ್ಲಿ ವೈರಸ್ ಮತ್ತಷ್ಟು ಸ್ಪೀಡ್ ಆಗಿ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕ್ಕಳಿಂದ ಪೋಷಕರಿಗೆ, ವೃದ್ಧರಿಗೆ, ಇದುವರೆಗೂ ಸೋಂಕಿನಿಂದ ಮುಕ್ತವಾಗಿದ್ದ ಹಳ್ಳಿಗಳಲ್ಲೂ ವೈರಸ್ ಸಮುದಾಯ ಹಂತಕ್ಕೆ ಕಾಲಿಡುವ ಸಾಧ್ಯತೆಗಳಿರುತ್ತವೆ. ಆ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಶಾಲಾ ಕಾಲೇಜು ತೆರೆಯುವ ನಿರ್ಧಾರವನ್ನ ಇದುವರೆಗೂ ಕೈಗೊಂಡಿಲ್ಲ. ಒಂದು ವೇಳೆ ಈಗ ಶಾಲಾ ಕಾಲೇಜು ಆರಂಭಕ್ಕೆ ಸೂಚನೆ ಕೊಟ್ರೆ ಈಗಿರೋ ಸ್ಥಿತಿಗಿಂತಲೂ ಘನಘೋರ ಅಪಾಯ ಎದುರಾಗುವ ಸಾಧ್ಯತೆಯೂ ಇದೆ ಅಂತಾರೆ ಕೆಲ ತಜ್ಞರು. ಸ್ಕೂಲ್ ಕಾಲೇಜು ಆರಂಭವಾದರೆ ಶನಿವಾರ ಫುಲ್ ಡೇ ಹಾಗೂ ಜಯಂತಿ ದಿನವೂ ಎಂದಿನಂತೆ ತರಗತಿ ನಡೆಯಲಿದೆ ಅನ್ನುವ ಮಾಹಿತಿಯೂ ಇದೆ. ಹಾಗಾದ್ರೆ ಪಬ್, ಬಾರ್, ಥಿಯೇಟರ್, ಮೆಟ್ರೋ ಆರಂಭಕ್ಕೂ ಗ್ರೀನ್ ಸಿಗ್ನಲ್ ಕೊಡುತ್ತಾ ಸರ್ಕಾರ? ಬೇರೆ ರಾಜ್ಯದವರಿಂದ ಬಂದವರಿಗೆ ಕರ್ನಾಟಕದಲ್ಲಿ ಕ್ವಾರಂಟೈನ್ ಇರಲ್ವಾ? ಕೈಯಲ್ಲಿ ಕ್ವಾರಂಟೈನ್ ಸ್ಟ್ಯಾಂಪ್ ಇದ್ರೂ ಓಡಾಡಬಹುದಾ? ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಮೆಟ್ರೋ ಸಂಚಾರಕ್ಕೆ ಅನುಮತಿ, ಪಬ್, ಥಿಯೇಟರ್ ಆರಂಭಕ್ಕೂ ಅನುಮತಿ ಸಿಗುತ್ತಾ ಅಂತ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಒಂದು ವೇಳೆ ಅನುಮತಿ ಸಿಕ್ಕರೆ ಏನಾಗಲಿದೆ? ಕ್ವಾರಂಟೈನ್ ನಿಯಮವನ್ನೇ ಕ್ಯಾನ್ಸಲ್ ಮಾಡಿದ್ಯಾಕೆ ಸರ್ಕಾರ? ಈ ಎಲ್ಲ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಒಕ್ಕರಿಸಿ ರಣಕೇಕೆ ಹಾಕ್ತಿರೋ ಕೊರೋನಾ ಲಸಿಕೆ ಸಿಗೋವರೆಗೂ ಬಿಲ್ಕುಲ್ ಬಿಟ್ಟು ಹೋಗಲ್ಲ. ಕೊರೋನಾ ಕಾಟದಿಂದ ಮುಕ್ತಿ ಕಾಣೋ ದಿನಗಳು ಸದ್ಯಕ್ಕಂತೂ ಕಾಣುತ್ತಿಲ್ಲ. ಹಾಗಾಗಿ ವೈರಸ್ ಹರಡೋದನ್ನ ತಡೆಗಟ್ಟೋದು ಬಿಟ್ರೆ ಇನ್ಯಾವ ಮಾರ್ಗವೂ ಇಲ್ಲ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವ ಕೊರೋನಾ ಸಾವಿನಿಂದ ಸಾವಿರಾರು ಜನರನ್ನ ಬಚಾವ್ ಮಾಡಬೇಕಾದ್ರೆ ವೈರಸ್ ಹರಡುವಿಕೆಯನ್ನ ತಡೆಗಟ್ಟಲೇಬೇಕಾಗಿದೆ. ವೃದ್ಧರನ್ನ, ಮಕ್ಕಳನ್ನ ಸಾವಿನ ಕೂಪದಿಂದ ಬಚಾವ್ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ವಹಿಸಲೇಬೇಕಾಗಿದೆ. ಆದ್ರೆ ಇದೀಗ ಮುನ್ನೆಚ್ಚರಿಕೆ ವಹಿಸಲೆಂದು ರೂಪಿಸಿದ ನಿಯಮಗಳೇ ಸಡಿಲವಾಗ್ತಿರೋದು ಕೊರೋನಾ ರಣಕೇಕೆ ಮತ್ತಷ್ಟು ಬಿಗಿಮುಷ್ಟಿಯಿಂದ ಬಂಧಿಸಿ ಉಸಿರುಗಟ್ಟಿಸುವ ಭೀತಿಗೆ ಕಾರಣವಾಗ್ತಿದೆ. ಹಾಗಾದ್ರೆ 4.0 ಅನ್ಲಾಕ್ನಿಂದ ಕೊರೋನಾ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತಾ? ಅಷ್ಟಕ್ಕೂ ಯಾವ್ಯಾವ ನಿಯಮದ ಸಡಿಲಿಕೆ ಆಗಬಹುದು? ಆ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಮೆಟ್ರೋ ಪ್ರಯಾಣಕ್ಕೆ ರೆಡಿ ಆಗ್ತಿದೆಯಾ ರೂಲ್ಸ್? ಅನ್ಲಾಕ್ 4.0ದಲ್ಲಿ ಮೆಟ್ರೋ ಸಂಚಾರಕ್ಕೆ ಅನುಮತಿ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈಗಿರುವ ಟೋಕನ್ ಬದಲಿಗೆ ಟಿಕೆಟ್ಲೆಸ್ ವ್ಯವಸ್ಥೆ ಜಾರಿಗೊಳಿಸುವ ಸಾಧ್ಯತೆ ಇದ್ದು, ಕಾರ್ಡ್ಗಳ ವ್ಯವಸ್ಥೆ ಮಾಡುವ ನಿಯಮ ರೂಪಿಸಲಾಗುತ್ತಿದೆ ಎಂಬ ಮಾಹಿತಿ ಇದೆ. ಮೆಟ್ರೋ ರೈಲ್ನಲ್ಲಿ ಎಸಿ ಕಡಿಮೆ ಮಾಡೋದು, ಪ್ರತಿ ಸೀಟ್ಗಳ ಮಧ್ಯೆ ಅಂತರ, ನಿಲ್ದಾಣದ ಹೊರಗೆ ಥರ್ಮಲ್ ಸ್ಕ್ಯಾನ್, ಒಂದು ಬೋಗಿಯಲ್ಲಿ 65 ಪ್ರಯಾಣಿಕರಿಗೆ ಮಾತ್ರ ಅವಕಾಶ ನೀಡಲು ಮೆಟ್ರೋ ನಿಗಮ ಸಿದ್ಧತೆ ಮಾಡುತ್ತಿದೆ. ಹಾಗಾಗಿ ಸೆಪ್ಟೆಂಬರ್ 1ರಿಂದ ಮೆಟ್ರೋಗೆ ಗ್ರೀನ್ ಸಿಗ್ನಲ್ ಸಿಕ್ಕರೂ ಅಚ್ಚರಿಯಿಲ್ಲ. ಅನ್ಲಾಕ್ 4.0ದಲ್ಲಿ ಸಿನಿಪ್ರಿಯರಿಗೆ ಮತ್ತೆ ನಿರಾಶೆ ಖಚಿತನಾ? ಥಿಯೇಟರ್, ಮಲ್ಟಿಪ್ಲೆಕ್ಸ್ಗಳ ಬಂದ್ ಸೆಪ್ಟೆಂಬರ್ ನಂತರವೇ ಮುಂದುವರಿಯೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ.
ಥಿಯೇಟರ್ನಲ್ಲಿ 25% ಸೀಟ್ ಭರ್ತಿ ಮಾಡಿ ಸಿನಿಮಾ ಪ್ರದರ್ಶನ ಮಾಡಿದ್ರೆ ನಷ್ಟವಾಗುವುದು ಖಚಿತ. ಈ ನಷ್ಟಕ್ಕಿಂತ ಇನ್ನೊಂದು ತಿಂಗಳು ಥಿಯೇಟರ್ ಬಂದ್ ಮುಂದುವರಿಸುವುದೇ ಸೂಕ್ತ ಎಂಬ ಅಭಿಪ್ರಾಯ ತಜ್ಞರ ಮಟ್ಟದಲ್ಲಿದೆ. ಇನ್ನು ಬಾರ್ ಪಬ್ಗಳಿಗೆ ನಿಷೇಧ ಮತ್ತೊಂದಷ್ಟು ದಿನ ಮುಂದುವರಿಯುವ ಸಾಧ್ಯತೆ ಇದೆ. ಕಾರ್ಯಕ್ರಮ, ಮದುವೆ ಸಮಾರಂಭದಲ್ಲಿ ನಿರ್ದಿಷ್ಟ ಜನರು ಮಾತ್ರ ಸೇರುವ ರೂಲ್ಸ್ ಸ್ವಲ್ಪ ಮಟ್ಟಿಗೆ ಸಡಿಲವಾಗಬಹುದೇನೋ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಜನರು. ಆದರೆ ಸೋಂಕು ಹೆಚ್ಚುತ್ತಿರುವ ಈ ಟೈಮ್ನಲ್ಲಿ ಸರ್ಕಾರ ಈ ಹೈ ರಿಸ್ಕ್ ತೆಗೆದುಕೊಳ್ಳುತ್ತಾ ಗೊತ್ತಿಲ್ಲ. ಹೊರ ರಾಜ್ಯದಿಂದ ಬಂದವರಿಗಿಲ್ಲ ಕ್ವಾರಂಟೈನ್. ಹೊರ ರಾಜ್ಯದಿಂದ ಯಾರೇ ಬಂದರೂ ಅವರಿಗೆ ಕ್ವಾರಂಟೈನ್ ಇರಲ್ಲ. ಕೈಗೆ ಸೀಲ್ ಹಾಕಿದ್ರೂ ಓಡಾಡಬಹುದು ಅಂತ ಸ್ವತಃ ಬಿಬಿಎಂಪಿಯ ಸೂಚನೆ ಕೊಟ್ಟಿದೆ. ರೋಗ ಲಕ್ಷಣ ಕಂಡು ಬಂದಲ್ಲಿ ಮಾತ್ರವಷ್ಟೇ ಟೆಸ್ಟ್ ಮಾಡಿಸಿ ಕಡ್ಡಾಯ ಕ್ವಾರಂಟೈನ್ ನಲ್ಲಿರಬೇಕು. ಯಾವುದೇ ರೋಗ ಲಕ್ಷಣ ಇಲ್ಲದವರು ಯಾವುದೇ ರಾಜ್ಯದಿಂದ ಬಂದರೂ ಕ್ವಾರಂಟೈನ್ಗೆ ಒಳಗಾಗುವ ಅಗತ್ಯ ಇನ್ಮೇಲೆ ಇರಲ್ಲ. ಹೀಗೆ ಒಂದೊಂದಾಗಿ ಕೊಟ್ಟಿರೋ ಸಡಿಲಿಕೆ ಕರ್ನಾಟಕದ ಪಾಲಿಗೆ ಮುಳುವಾಗುತ್ತಾ ಅನ್ನೋ ಭಯ ಇದೀಗ ಶುರುವಾಗಿದೆ. ಅನ್ಲಾಕ್ 4.0 ಮಾಸ್ಕ್, ಕ್ವಾರಂಟೈನ್ ಸಡಿಲಿಕೆಯಿಂದ ಸೋಂಕು ಇನ್ನಷ್ಟು ಹೆಚ್ಚಾಗುವ ಅಪಾಯ ಎದುರಾಗಿದೆ. ಹಾಗಾದ್ರೆ ಸೆಪ್ಟೆಂಬರ್ ನಂತರ ಈ ಸಡಿಲಿಕೆಯಿಂದ ಕೊರೋನಾ ಇನ್ನಷ್ಟು ಭೀಕರವಾಗಿ ಕಾಡಲಿದೆಯಾ? ದೆಹಲಿಗೆ ಎದುರಾದ ಶಾಕೆ ಕರ್ನಾಟಕಕ್ಕೂ ಬಂದೆರಗತ್ತಾ? ಅಷ್ಟಕ್ಕೂ ಏನಾಗ್ತಿದೆ ದಿಲ್ಲಿಯಲ್ಲಿ? ಅದರ ಬಗ್ಗೆ ಮಾಹಿತಿ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಈಗ ಅನ್ಲಾಕ್ 4.0 ನಲ್ಲಿ ಮತ್ತಷ್ಟು ನಿಯಮವನ್ನ ಸಡಿಲಗೊಳಿಸಿದ್ರೆ ಕೊರೋನಾ ರಣಕೇಕೆ ಹಾಕುತ್ತಾ? ಎರಡನೇ ಅಲೆ ಹೊಡೆತಕ್ಕೆ ತತ್ತರಿಸಿ ಹೋಗುತ್ತಾ ರಾಜ್ಯ? ಆ ಮಾಹಿತಿ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 3 ಲಕ್ಷದತ್ತ ದಾಪುಗಾಲಿಡುತ್ತಿದ್ರೆ ಸಾವಿನ ಸಂಖ್ಯೆ 5,000 ಸನಿಹಕ್ಕೆ ಬಂದಿದೆ. ಅದರಲ್ಲೂ ಆಗಸ್ಟ್ 25ರಂದು ಒಂದೇ ದಿನ ರಾಜ್ಯದಲ್ಲಿ 148 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. 100 ಮಂದಿ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಬೆಂಗಳೂರಲ್ಲೇ ಒಂದೇ ದಿನ 61 ಮಂದಿ ಸಾವನ್ನಪ್ಪಿದ್ದಾರೆ. ಪ್ರತಿದಿನ ಸೋಂಕು 8,000 ಗಡಿ ದಾಟುವ ಹಂತಕ್ಕೆ ಬಂದಿದೆ. ಈ ಟೈಮ್ನಲ್ಲಿ ಅನ್ಲಾಕ್ 4.0 ದಿಂದ ಮತ್ತಷ್ಟು ಚಟುವಟಿಕೆ ಆರಂಭಗೊಂಡ್ರೆ ರಾಜ್ಯದಲ್ಲಿ ಸೋಂಕು ರಣವೇಗದಿಂದ ಲಕ್ಷಾಂತರ ಜನರಿಗೆ ಅಪಾಯ ತಂದಿಟ್ಟರೂ ಅಚ್ಚರಿಯಿಲ್ಲ. ಸೆಪ್ಟೆಂಬರ್ 1ರಿಂದ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಆರಂಭವಾದರೆ ಓಕೆ, ಅದು ಬಿಟ್ಟು ಶಾಲಾ ಕಾಲೇಜು ತೆರೆದ್ರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಭೀತಿಯಂತೂ ಇದ್ದೇ ಇದೆ. ಇನ್ನು ಸೋಂಕಿತರ ಮನೆ ಮುಂದೆ ಸೀಲ್ ಡೌನ್ ತೆಗೆದಿರೋದು, ವಾಹನ ಸವಾರರಿಗೆ ಮಾಸ್ಕ್ ಕಡ್ಡಾಯದ ರೂಲ್ಸ್ ನಿಲ್ಲಿಸಿರೋದು, ಹೊರ ರಾಜ್ಯದಿಂದ ಬಂದವರ ಕ್ವಾರಂಟೈನ್ ಎಂಡ್ ಮಾಡಿರೋದು ಸೋಂಕು ಇನ್ನಷ್ಟು ವೇಗವಾಗಿ ಹರಡಲು ಕಾರಣವಾಗಲಿದೆ ಅನ್ನೋ ಅಭಿಪ್ರಾಯ ತಜ್ಞರಿಂದ ವ್ಯಕ್ತವಾಗ್ತಿದೆ. ಕೊರೋನಾ ಕಡಿಮೆಯಾಗಿದ್ದ ದಿಲ್ಲಿಯಲ್ಲಿ ಈಗ 1 ವಾರದಿಂದ ಮತ್ತೆ ಹೆಚ್ಚಾಗ್ತಿದೆ. ದೆಹಲಿ ಅಂತಲ್ಲ, ಬಹುತೇಕ ರಾಜ್ಯಗಳಲ್ಲೂ ಕೊರೋನಾ ಅಟ್ಟಹಾಸಗೈದು ನಂತರ ಮತ್ತೆ ಸೈಲೆಂಟ್ ಆಗಿ ಮತ್ತೆ ತೀವ್ರವಾಗ್ತಿದೆ. ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಮುಂದುವರಿಯುವುದರಲ್ಲಿ ಸಂಶಯವಿಲ್ಲ. ಸೋಂಕು ಸಂಪೂರ್ಣವಾಗಿ ಈ ನೆಲವನ್ನ ಬಿಟ್ಟು ಹೋಗುವುದು ಸದ್ಯಕ್ಕಂತೂ ಸಾಧ್ಯವಿಲ್ಲದ ಮಾತು. ಹಾಗಿರುವಾಗ ಇದೀಗ ಕೊಡ್ತಿರೋ ಒಂದೊಂದು ಸಡಿಲಿಕೆ ಮತ್ತಷ್ಟು ಅಪಾಯಕ್ಕೆ ಗುರಿ ಮಾಡುವ ಸಾಧ್ಯತೆ ಇದೆ. ಮಾಸ್ಕ್ ಕಡ್ಡಾಯವಲ್ಲ ಅಂದ್ರೂ ಮಾಸ್ಕ್ ಧರಿಸದೇ ತಿರುಗಾಡಿದ್ರೆ ವಾಹನ ಸವಾರರಿಗೆ ಮಾತ್ರವಲ್ಲ, ಅವರಿಂದ ಬೇರೆಯವರಿಗೂ ಅಪಾಯ ಎದುರಾಗಬಹುದು. ಅನ್ಲಾಕ್ನಿಂದ ಕೊರೋನಾ ಸೋಂಕು ಹೆಚ್ಚಾಗುತ್ತಾ ಹೋಗುತ್ತೆಯೇ ವಿನಃ ಕಡಿಮೆಯಾಗೋದಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಹಾಗಾಗಿ ಸೆಪ್ಟೆಂಬರ್ 4.0 ಅನ್ಲಾಕ್ ನಂತರ ಮತ್ತಿನ್ಯಾವ ಆಘಾತ ಕಾದಿದೆಯೋ ಗೊತ್ತಿಲ್ಲ. ಒಂದಂತೂ ಸತ್ಯ ವೀಕ್ಷಕರೇ, ದೇಶದಲ್ಲಿ ಕೊರೋನಾ ರಣವೇಗದಲ್ಲಿ ಹರಡಲು ಆರಂಭಿಸಿದ್ದೇ ಲಾಕ್ಡೌನ್ ಸಡಿಲಿಕೆಯ ನಂತರ. ಹಂತ ಹಂತವಾಗಿ ಅನ್ಲಾಕ್ ಆಗ್ತಿದ್ದಂತೆ ಸೋಂಕು ಹರಡುವ ವೇಗ ಹೆಚ್ಚಾಗ್ತಾನೆ ಹೋಗಿದೆ. ಇದೀಗ ಅನ್ಲಾಕ್ 4.0 ನಂತರ ಕೊರೋನಾ ಇನ್ನಷ್ಟು ಕ್ರೂರಿಯಾಗುತ್ತೋ ಕಾದು ನೋಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.